ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವಂತಹ ಅಧೀನ ನ್ಯಾಯಾಲಯಗಳು ಯಾವುವು? ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಈ ಕೆಳಕಂಡ ಅಧೀನ ನ್ಯಾಯಾಲಯಗಳು ಬರುತ್ತೆ ಮಕ್ಕಳು. ಓಕೆ, ಈ ನಾಗರಿಕ ನ್ಯಾಯಾಲಯ ಅಥವಾ ಸಿವಿಲ್ ಕೋರ್ಟ್ ಅನ್ನುವಂಥದ್ದು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಿವಿಲ್ ಕೋರ್ಟ್ ಇರುತ್ತೆ. ಸೊ ಜಿಲ್ಲಾ ನ್ಯಾಯಾಧೀಶರೇ ಇದರ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಈ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಿಸ್ತಾರೆ? ರಾಜ್ಯಪಾಲರು ನೇಮಿಸ್ತಾರೆ ಅಲ್ವಾ. ಸೊ ಈ ನ್ಯಾಯಾಧೀಶರು ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ನ್ಯಾಯಾಲಯದಲ್ಲಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಅನ್ನುವಂತಹ ನಿಯಮ ಇದೆ. ಇವಾಗ ಈ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ 4 ನ್ಯಾಯಾಲಯಗಳು ಬರುತ್ತೆ ಮಕ್ಕಳೇ. ಯಾವುದು ಅಂತಂದ್ರೆ, ಮೊದಲನೇದಾಗಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜಸ್ ಅಂತ ಕರೀತಾರೆ. ಓಕೆ, ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜಸ್, ಅಧೀನ ನ್ಯಾಯಾಧೀಶರ ನ್ಯಾಯಾಲಯ. ಎರಡನೇದಾಗಿ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಸಬಾರ್ಡಿನೇಟ್ ಜಡ್ಜಸ್, ಅಡಿಷನಲ್ ಸಬಾರ್ಡಿನೇಟ್ ಜಡ್ಜಸ್, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಅನ್ನುವಂಥದ್ದು. ಮೂರನೇದಾಗಿ ಮುನ್ಸಿಫ್ ನ್ಯಾಯಾಲಯ, ಕೋರ್ಟ್ ಆಫ್ ಮುನ್ಸಿಫ್. ಓಕೆ, ಕೋರ್ಟ್ ಆಫ್ ಮುನ್ಸಿಫ್. ನಾಲ್ಕನೇದಾಗಿ ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಮುನ್ಸಿಫ್. ಇವು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವಂತಹ ಅಧೀನ ನ್ಯಾಯಾಲಯಗಳು. ಓಕೆನಾ? ಥ್ಯಾಂಕ್ ಯು.